ಅಲ್ಲಿ ಹೋಗುವಾಗ ಗುಡ್ಡದ ಮೇಲೆ ಒಂದು ಗಣಪತಿ ದೇವಸ್ಥಾನ ತೋರಿತಂತೆ. ಗಣಪತಿ ದೇವಸ್ಥಾನದಲ್ಲಿ ಹೋಗುವಾಗ ಒಂದು ವಿಗ್ರಹ ಎಲ್ಲ ಗೊತ್ತಾಯ್ತು. ಅದರಲ್ಲಿ ಅಶರೀರ ಮಣೆ ಆಯ್ತಂತೆ ಅವನಿಗೆ. ಯಾವ ದೇವಸ್ಥಾನ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಒಂದು ಗಣಪತಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನವನ್ನು ಮಾಡೋಣ. ಆತ್ಮೀಯ ವೀಕ್ಷಕರೇ, ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿಗೆ ಬಂದೇನಂತ. ಶ್ರೀ ಕ್ಷೇತ್ರ ಬಾರಾಳಿಯ ಗಣಪತಿ ದೇವರ ದರ್ಶನವನ್ನು ಮಾಡೋಣ. ಬನ್ನಿ ಹೋಗೋಣ. ದೇವಸ್ಥಾನದ ಸಮೀಪ ಬರ್ತಾಯಿದ್ದೇವೆ ನೋಡಿ. ನಿಮ್ಗೆ ಕಾಣ್ತಾ ಇದೆ ದೇವಸ್ಥಾನ ದೂರದಿಂದ. ಬಹಳ ಪುರಾತನವಾದ ದೇವಸ್ಥಾನ, ಬಹಳ ಕಾರಣಿಕದ ದೇವರು ಗಣಪತಿ ದೇವರು ಇದ್ದಾರೆ. ಬನ್ನಿ ನೋಡೋಣ, ದೇವಸ್ಥಾನದ ಬಗ್ಗೆ ತಿಳಿಯೋಣ, ದೇವರ ದರ್ಶನವನ್ನು ಮಾಡೋಣ. ಬನ್ನಿ ಹೋಗೋಣ. ಆತ್ಮೀಯ ವೀಕ್ಷಕರೇ, ನಾನು ಮೊದಲು ತಿಳಿಸಿದಂತೆ ಬಾರಾಳಿ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ದೇವರ ದರ್ಶನವನ್ನು ಮಾಡೋಣ. ಅದಕ್ಕೂ ಮೊದಲು ಸ್ವಲ್ಪ ಒಂದೆರಡು ಮಾತನ್ನು ಆಡೋಣ. ಭಾಳಷ್ಟು ಪುರಾಣ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಯಕ್ಷಗಾನ, ಮಂದಾರ್ತಿ ಯಕ್ಷಗಾನಕ್ಕೆ ಮೂಲವಾದಂಥ ದೇವಸ್ಥಾನ. ಅದೇ ರೀತಿ ಪ್ರತಿ ವರ್ಷ 5 ಮೇಳಗಳ ಆಟ ಇಲ್ಲಿ, ಅಂದರೆ ಕೂಡಾಟ ಇರಲಿಕ್ಕಿದೆ. ಕೂಡಾಟ ಅಂದರೆ 5 ಮೇಳಗಳು 5 ರಂಗಸ್ಥಳವನ್ನು ಹಾಕಿ ಯಕ್ಷಗಾನವನ್ನು ಪ್ರದರ್ಶನ ಮಾಡ್ತಾರೆ. ಒಂದು ಬಹಳಷ್ಟು ವರ್ಷಗಳಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ. 5 ಮೇಳಗಳು 5 ರಂಗಸ್ಥಳಗಳನ್ನು ಹಾಕಿ ಆಡುವಂಥ ಸ್ಥಳ ನಾನು ತೋರಿಸ್ತೇನೆ ನೋಡಿ. 5 ಮೇಳ, ಮಂದಾರ್ತಿಯ 5 ಮೇಳವು ಕೂಡ ಬಂದು ಇಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಯ ದಿವಸ ಇಲ್ಲಿ ಹಲವಾರು ಕಾರ್ಯಕ್ರಮ ಇರ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಕಾರ್ಯಕ್ರಮಗಳ ನಂತರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಯಕ್ಷಗಾನ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷ ಇರ್ತದೆ. ನನಗೂ ಬಹಳ ವಿಶೇಷ, ಯಾಕಂದರೆ ನಾನು ಮೊದಲ ಬಾರಿಗೆ ತಂಡವನ್ನು ಕಟ್ಟಿದಾಗ ನನಗೆ ಇಲ್ಲಿ ಸತತವಾಗಿ 4 ವರ್ಷಗಳ ಕಾಲ ರಾಮನವಮಿ ಹಬ್ಬದಲ್ಲಿ ನನಗೆ ಬೆಳಿಗ್ಗೆ ಒಂದು 10 ಗಂಟೆಯಿಂದ 12 ತನಕ ಹಾಡುವಂಥ ಅವಕಾಶವನ್ನು ನೀಡಿದಂಥ ದೇವಸ್ಥಾನದ ಆಡಳಿತ ಮಂಡಳಿಯವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವಿಜಯ ಹೆಗ್ಡೆಯವರು ಮತ್ತು ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ಎಲ್ಲರನ್ನೂ ನಾನು ಈ ವಿಡಿಯೋ ಮೂಲಕ ಸ್ಮರಿಸ್ತೇನೆ. ಯಾಕಂದರೆ ನಾವು ತಂಡ ಕಟ್ಟಿ 1-2 ವರ್ಷ ಆದಾಗ ನಮಗೆ ಇಲ್ಲಿ ಕರೆದು ಬನ್ನಿ ನಮ್ಮಲ್ಲಿ ಕಾರ್ಯಕ್ರಮ ನೀಡಿ ಅಂತ ನಾವು ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದೀವಿ. ಬಹಳ ಖುಷಿ ಆಗ್ತದೆ. ಅಂಥ ಒಂದು ದೇವಸ್ಥಾನದಲ್ಲಿ ಬಂದು ನಾವೊಂದು ವಿಡಿಯೋವನ್ನು ಮಾಡ್ತಿದ್ದೇವೆ. ನಿಮಗೆ ಆ ವಿಡಿಯೋವನ್ನು ತೋರಿಸ್ತೇನೆ. ಬನ್ನಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡೋಣ. ಆಮೇಲೆ ಭಟ್ರು ನಮಗೆ ಇತಿಹಾಸವನ್ನು ಹೇಳಲಿಕ್ಕಿದ್ದಾರೆ, ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ಹೇಳಲಿಕ್ಕಿದ್ದಾರೆ, ಮತ್ತು ಈಗಿನ ಏನು ಪ್ರಸ್ತುತವಾಗಿ ಏನು ಜರುಗುತ್ತಿದೆ ಅದನ್ನು ಕೂಡ ತಿಳಿಸ್ತಾರೆ. ಇನ್ಯಾಕೆ ತಡ ಅಲ್ವಾ? ಬನ್ನಿ ಹೋಗುವ. ಹೋಪ ಅಲ್ದ? ಬನ್ನಿ ಹೋಪ.
ಆತ್ಮೀಯ ವೀಕ್ಷಕರೇ, ನಾವಿಂದು ಬಾರಾಳಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿದ್ದೇವೆ. ಪ್ರಧಾನ ಅರ್ಚಕರು ಸೂರ್ಯನಾರಾಯಣ ಉಡುಪುರಿದ್ದಾರೆ. ಅವರೊಂದಿಗೆ ಮಾತಾಡೋಣ, ದೇವಸ್ಥಾನದ ಬಗ್ಗೆ ತಿಳಿಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬಾರಾಳಿ ದೇವಸ್ಥಾನದ ಇತಿಹಾಸ ಸರ್. ಇತಿಹಾಸ ಬಾರಾಳಿ ದೇವಸ್ಥಾನ ಇತಿಹಾಸ 100 ವರ್ಷ ಹಿಂದೆ ಸೂರುಗಳೇ ಅಂತ ಒಂದು ಒಬ್ಬ ಗಾಣಿಗ, ಸೂರುಗಳಂತೂ ಗಾಣಿಗ ಅಂತ ಇದ್ದಂತೆ, ಒಬ್ಬ ದರೋಡೆಗೋರ, ಕಳ್ಳ ಅಂದ್ರೆ ಅವ ಶ್ರೀಮಂತರದ ದುಡ್ಡು ತಗೊಂಡು ಬಡವರಿಗೆ ಹಂಚುದು ಅಷ್ಟೇ, ಮತ್ತೆ ನಾವು ತಗೊಂಡು ಹೋಗೋದಿಲ್ಲ. ಹಿಂದೆ ಇಲ್ಲಿ ಆನೆಗುಡ್ಡೆ ಹೋಗಾಗ ಅಲ್ಲಿ ಆನೆ ಆಟ ಬಂತಂತೆ, ಆನೆ ಗುಡ್ಡೆ, ಅದಕ್ಕೆ ಆನೆ ಗುಡ್ಡೆ ಅಂತ ಅವನೇ ಹೆಸರಿಟ್ಟಿದ. ಅಲ್ಲಿ ಹೋಗುವಾಗ ಗುಡ್ಡದ ಮೇಲೆ ಒಂದು ಗಣಪತಿ ದೇವಸ್ಥಾನ ತೋರಿತಂತೆ. ಗಣಪತಿ ದೇವಸ್ಥಾನದಲ್ಲಿ ಹೋಗುವಾಗ ಒಂದು ವಿಗ್ರಹ ಎಲ್ಲ ಗೊತ್ತಾಯ್ತು. ಅದೆಲ್ಲ ಅಶರೀರ ಮಣೆ ಆಯ್ತಂತೆ ಅವನಿಗೆ. ನೀ ಮತ್ತೇನು ತಗೊಂಡು ಹೋಗ್ಬೇಡ, ಇಲ್ಲಿ ಗಣಪತಿ ವಿಗ್ರಹ ಒಂದಿತ್ತು, ಅದನ್ನ ಮಾತ್ರ ತಗೊಂಡು ಹೋಗ್ಬಿಟ್ಟು ಮತ್ತೇನು ಮುಟ್ಬೇಡ ಅಂತ ಹೇಳಿದಂತೆ. ಅದರಂತೆ ಆ ಪೆಟ್ಟಿಗೆಯನ್ನು ತಗೊಬಂದು ಇಲ್ಲಿಗೆ ಬರುವಾಗ ಇದು ಭಾರ ಆಯ್ತಂತೆ, ಅದಕ್ಕೆ ಬಾರಾಳಿ ಅಂತ ಹೆಸರಿಟ್ಟ. ನಂತರ ಎತ್ತಲಿಕ್ಕೆ ಬರಲಿಲ್ಲ ವಿಗ್ರಹ ಅಂತ. ಅದರಲ್ಲಿ ಗಣಪತಿ ವಿಗ್ರಹ ಇತ್ತಂತೆ, ಮತ್ತೆ ಗೆಜ್ಜೆ ತಾಳ ಎಲ್ಲ ಇದ್ದಂತೆ. ಅದನ್ನು ಗಣಪತಿ ವಿಗ್ರಹ ಎತ್ತಿಗೆ ಬರಲಿಲ್ಲ. ನಂತರ ಅವ ಗೆಜ್ಜೆ ತಗೊಂಡು ಮಂದರ್ತಿಗೆ ಹೋದ. ಮಂದರ್ತಿಯಲ್ಲಿ ನೋಡುವ ಅವನಿಗೆ ಗೆಜ್ಜೆ ಕಟ್ಟಿ ಕೊಣೆ ಅಂತ ಶರೀರ ಹೊಣೆ ಆಯ್ತು. ಕೊಣದ ನಂತರ ಅದೇ 6 ದಿನದಿಂದ ಇಲ್ಲಿ ಯಕ್ಷಗಾನ ಪ್ರಾರಂಭ ಮಾಡಿದ, ಮಂದರ್ತಿ ಮೇಳ ಅಂತ ಹೆಸರಿಟ್ಟ. ನಂತರ ಪ್ರತಿ ವರ್ಷ ಈ ಮೇಳ ಸೇವೆ ಪ್ರಾರಂಭ ಆಗೋ ದಿವಸ ಬಾರಾಳಿ ಗಣಪತಿ ದೇವಸ್ಥಾನದಲ್ಲಿ ಬಂದು ಬೆಳಿಗ್ಗೆ 6ಕ್ಕೆ ಗಣವ ಮಾಡಿ, ಸಾಯಂಕಾಲ ವೇಷ ಕಟ್ಟಿಕೊಂಡು ಗೆಜ್ಜೆ ಪೂಜೆ ಮಾಡಿ ವೇಷ ಕಟ್ಟಿಕೊಂಡು ನಂತರ ಮಂದರ್ತಿಯಲ್ಲಿ ಸೇವೆ ಆಟ ಮಾಡಿ ಅಂತ ಹೇಳಿದ್ರಂತೆ. ಅದರ ಪ್ರಕಾರ ಪ್ರತಿ ವರ್ಷ ಈಗ 1ನೇ ಮೇಳ ಪ್ರಾರಂಭ ಆದ್ದು ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಅವರೇ ಮೂಲ. ನಂತರ 5 ಮೇಳ ಆಯ್ತು. ಈಗ 5 ಮೇಳದಲ್ಲಿ ಬಂದು ಗೆಜ್ಜೆ ಪೂಜೆ ಮಾಡಿ ವೇಷ ಕಟ್ಟಿಕೊಂಡು ಇಲ್ಲಿಂದ ಹೊರಡ್ತಾರೆ. ಅಂದ್ರೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಫಸ್ಟ್ ಶುರುವಾಗೋ ಮೊದಲು ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಮತ್ತೆ ಇಲ್ಲಿ ಕೂಡ ನಂತರ 1 ತಿಂಗಳ ಮುಂಚೆ ಮಹಾ ಚತುರ್ಥಿ ಅಂತ ಆ ದಿವಸ ಆನೆಗುಡ್ಡೆ ಹಬ್ಬದ ದಿವಸ ಇಲ್ಲಿ ಯಕ್ಷಗಾನ ಸೇವೆ ಆಟ ನಡೆಸ್ತಾರೆ. ಬೆಳಗ್ಗೆ 5 ಮೇಳದ ಆಟ. ಮೊದಲು ರಾಮನವಮಿಗೆ ಆಗ್ತಿತ್ತಲ್ಲ, ಮೊದಲು ರಾಮನವಮಿ ಮಾಡ್ತಿದ್ರು. ಈಗ ಮಹಾ ಚತುರ್ಥಿ ಅಂತ ಮೇಳ ಪ್ರಾರಂಭ ಆದ ಒಂದು ಸಂಕಷ್ಟಹರ ಚತುರ್ಥಿ ದಿವಸ ಯಾವ್ದಿತ್ತು ಸರ್ ಇಲ್ಲಿ ವಿಶೇಷ? ತಿಂಗಳಿಗೆ ಗಣವ ಮಾಡ್ತಾರೆ. ಭಕ್ತಾಭಿಮಾನಿಗಳು ತುಂಬಾ ಸಾಯಂಕಾಲ ರಂಗ ಪೂಜೆ ಇರುತ್ತೆ. ವಾರ್ಷಿಕ ವಿಶೇಷ ಅಂದ್ರೆ ನೀವು ಹೇಳಿದ್ದು ಗಣಪತಿ ಹಬ್ಬ. ಅದೇ ವರ್ಧಂತಿ ಅಂತ ಮಾಡ್ತಾರೆ. ಯಾವ್ದು ಸರ್? ಜೂನ್ 11ನೇ ತಾರೀಕು ಪ್ರತಿ ವರ್ಷ. ಜೂನ್ 11 ಪ್ರತಿ ವರ್ಷ ಆ ದಿವಸ ಎಲ್ಲ ಪೂಜೆ, ಕಲವಾಮ ಗಣವ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಮಧ್ಯಾಹ್ನ ರಂಗ ಪೂಜೆ ಮಾಡಿ ಮಾಡ್ತಾರೆ. ಅದೇ ರೀತಿ ಭಕ್ತಾಭಿಮಾನಿಗಳು ಬಪ್ಪುಗೆ, ದೇವಸ್ಥಾನಕ್ಕೆ ಬಪ್ಪುಗೆ ಸರಿಯಾದ ಸಮಯ ಯಾವ್ದು ಸರ್? ವಾರದಲ್ಲಿ ಯಾವ ವಾರದಲ್ಲಿ ಯಾವ ದಿವಸ ಎಷ್ಟೊತ್ತಿಗೆ ಬರ್ಬೋದು? ಅಂದ್ರೆ ಮಧ್ಯಾಹ್ನ 1 ಗಂಟೆ ತನಕ, ಬೆಳಿಗ್ಗೆ 8ರಿಂದ 12 ತನಕ ಪ್ರತಿದಿನ. ಅಂದ್ರೆ ಮಂಗಳವಾರದಲ್ಲಿ ಏನಾದ್ರು ವಿಶೇಷ ಸಂಜೆ 4ರಿಂದ 5ರಿಂದ 7, ಬೆಳಿಗ್ಗೆ 7:30 12 ಇದು ಕರೆಕ್ಟ್ ಸಮಯ ಭಕ್ತಾಭಿಮಾನಿಗಳಿಗೆ. ಅದೇ ರೀತಿ ವಾರ್ಷಿಕ ವಿಶೇಷ ಹೇಳಿದ್ರಿ. ಮತ್ತೆ ಏನೆಲ್ಲ ಪೂಜೆ ಸರ್ ಇಲ್ಲಿ? ಅಂದ್ರೆ ಇಲ್ಲಿ ಯಕ್ಷಗಾನ ಆಟ ಆಡ್ತಾರೆಲ್ಲ ಬಂದು ಹಣ್ಣಕಾಯಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೇ ಯಕ್ಷಗಾನ ಇರಲಿ, ಇಲ್ಲ ಸುತ್ತಮುತ್ತ ಎಲ್ಲೇ ಯಕ್ಷಗಾನ ಅವ್ರ ಮನೇಲಿದ್ರೆ ಇಲ್ಲಿ ಬಂದು ಹಣ್ಣುಕಾಯಿ ಮಾಡ್ತಾರೆ. ಆಟ ಆಡ್ಸೊಳಗೆ ಬಂದು ಹಣ್ಣಕಾಯಿ ಮಾಡ್ಕೊಂಡು ಹಣ್ಣುಕಾಯಿ ಪೂಜೆ ಮಾಡ್ಕೊಂಡು ಗಣಹೋಮ, ಮೂಡುಗಣಪತಿ, ರಂಗ ಪೂಜೆ. ಸೂರ್ಯನಾರಾಯಣ ಉಡುಪುರು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ರು ಇಲ್ಲಿ? ಸಾಧಾರಣ 45 ವರ್ಷ ಆಗ್ತದೆ. 45 ವರ್ಷದಿಂದ ಪೂಜೆ ಮಾಡ್ತಿದ್ರಿ. ಅಂದ್ರೆ ಮತ್ತೆ ನೀವು ಸರ್ ಅಸಿಸ್ಟೆಂಟ್ ಆಗಿದ್ರಿ. ಅದೇ ಕಾರಣಕ್ಕೆ ಗಣಪತಿ ಅನ್ನೋರು ಕೊಡ್ತಾನೆ. ಹರಕೆ ಗಣವ ಮೇಲೆ ಹೇಳ್ಕೊಂಡ್ರೆ ಅವರಿಗೆ ಸಂತಾನ ಅಥವಾ ಅವರಿಗೆ ಆಯುಷ್ಯ ವೃದ್ಧಿ
ಅಪೇಕ್ಷೆ ಅಂತ ನಡೀತದೆ ಅಷ್ಟೇ. ನಡೀತದೆ. ಮತ್ತೆ ಈ ಗೆಜ್ಜೆ ಗಣಪತಿ ಕೂಡ ಅಂತ ಹೇಳ್ತಾರೆ. ಗೆಜ್ಜೆ ಗಣಪತಿ ಅಂತ ಅಂದ್ರೆ ಆ ಗೆಜ್ಜೆ ತಂದ ಕಾರಣ ಗೆಜ್ಜೆ ಗಣಪತಿ ಅಲ್ಲ ಸರ್? ಇವಾಗ ಗೆಜ್ಜೆ ಉಂಟಲ್ಲ, ಗೆಜ್ಜೆ ಕಟ್ಕೊಂಡು ಇಲ್ಲಿಂದ ಹೊರಟದಲ್ಲ. ಗಣಪತಿ ಇಲ್ಲಿ ಉದ್ಭವ ಸರ್ ಇದು? ಉದ್ಭವ ಗಣಪತಿಯಲ್ಲಿ ಸುರುಗಳಂತೂ ತಂದು ಇಟ್ಟಿದ್ದೆ. ಇಲ್ಲಿ ಬಾರ್ ಆಗಿದ್ದು ಅದೇ ಗಣಪತಿ ತಂದಿದ್ದಾನೆ ಇಲ್ಲಿ ಇಟ್ಟದ್ದು. ಮತ್ತೆ ಮೂಡು ಗಣಪತಿ ಉಂಟು, ಒಳಗೆಲ್ಲ ಬಂಡೆಕಲ್ಲೇ ಮೂಡು ಗಣಪತಿ ಉದ್ಭವ ಲಿಂಗದ ಆಕಾರ ಉಂಟು. ಹೌದು, ಅದಕ್ಕೆ ಪೂಜೆ ಮಾಡೋದು. ಹೌದು, ಖಂಡಿತ ಖಂಡಿತ ಸರ್. ಆಗಲಿ ಸರ್, ಬಹಳ ವಿಷಯ ತಿಳಿಸಿದ್ರಿ. ಬಾರಾಳಿ ಅಂದ್ರೆ ನಮ್ಗೆ ಇಲ್ಲಿಗ ಉಡುಪಿಯಿಂದ ಬರುವಾಗ ಬಾರ್ಕೂರು ದಾಟಿ ಬರಬೇಕು, ಮಂದಾರ್ತಿ ಹೋಗುವಾಗ ಅದೇ ಅಲ್ಲಿಂದ ನಡೂರಿಂದ ಸ್ವಲ್ಪ ಬಂದ್ಕೊಳ್ಳೆ ಈ ಕಡೆ ಇಲ್ಲಿ ಬನ್ನೇಲಕಟ್ಟೆಯಿಂದ ಹೌದು ಸಾಹೇಬ್ರಗಟ್ಟೆ ಆಗಿ ಬರ್ಲಿಕ್ಕೆ ಆಗ್ತದೆ. ಒಂದು ಕಮನ ಉಂಟು, ಇಲ್ಲಿ ಒಂದು ಕಮನ. ಹೌದು, ಖಂಡಿತ ಖಂಡಿತ ಸರ್. ಮತ್ತೆ ಸೋರುಗಳಂತೂ ಸುಮಾರು ಕಥೆ ಇತ್ತು. ಕಲ್ಮಾರ್ಗಿ ಅಂತ ಅಲ್ಲಿ ಬಂದಂತೆ. ಹೋ. ಆಮೇಲೆ ಕೊಳಕೆ ಬೇಲ್ ಅಂತ ಅಲ್ಲೊಬ್ರು ದೊಡ್ಡ ಶೆಟ್ರದ್ದೆಲ್ಲ ಅಡಿಕೆ ಕೊನೆಲ್ಲ ತಗೊಂಡು ಹೋಗುವಂತ ಬಂದವ. ಅಡಿಕೆ ಕೊನೆ ತಗೊಂಡು ಶೆಟ್ರು ನೋಡಿದ್ರು, ಮತ್ತೆ ಅಡಿಕೆ ರಾಶಿ ಇತ್ತಂತೆ. ಕಾಲು ಜಾರಿ ಬಿದ್ದ ನೆಗಾಡಿದ್ರಲ್ಲ, ಅವ್ನು ಸಿಟ್ಟು ಬಂತು. ಇದು ಏನಾರು ಮಾಡಿ ಅಡಿಕೆ ಕತ್ಕೊಂಡು ಮಾಡ್ದಂತ ಅವ್ನು ಹಿಡಿಕೊಂಡು ಹೋದ್ರು. ಎಲ್ಲ ಕಲ್ಮಾರ್ಗಿ ಅಂತಿತ್ತು. ಕಲ್ಮಾರ್ಗಿ ಹೊಕ್ಕಂಡಲ್ಲ, ಕಲ್ಮಾರ್ಗಿ ಒಳಗೆ, ಅದಕ್ಕೆ ಕಲ್ಮಾರ್ಗಿ ಅಂತ ಹೆಸರಿಟ್ಟು. ನಂತರ ಕೊಳಕೆ ಬೇಲ್ ಶೆಟ್ರು ಬಿಡ್ಲಿಲ್ಲ, ಕಾಲು ಜಾರಿ ಬಿದ್ದ ಇಲ್ಲ, ಅಡಿಕೆ ಎಲ್ಲ ತಗೊಂಡು ಹೋಗ್ತಾ ಇದ್ದ. ಬಾಮೆ ಹಾರ್ದ ಅಂತ ತಿಳ್ಕೊಂಡವ್ರು. ಬಾಮಿಗೆ ಒಂದು ಕಲ್ಲು ಹೋತಾಗ್ದೆ, ಅದು ಶಬ್ದ ಆಯ್ತಲ್ಲ, ಬಾಮೆ ಹಾರ್ದ ಅಂತ ಬೇರೆ ಹುಡುಕ್ತಿದ್ರು. ಅಡಿಕೆ ಎಷ್ಟು ಹೊಡೆದು ಜಾರ್ದ ತಗೊಂಡು ಅದನ್ನೆಲ್ಲ ಬಡವರಿಗೆ ಕೊಡ್ತಾವ, ಕಳ್ತನ ಮಾಡೋದಿಲ್ಲ. ಅವ್ರ ಹೆಸರೆಂತ? ಸೂರುಗೋಳಿ ಅಂತು. ಸೂರುಗೋಳಿ ಅಂತುಗಾಣಿ. ಆದ್ರಿಂದ ಮೊದಲಿನ ಮೇಳ ಸಾಹುಕಾರ ಅವನೇ. ಇವತ್ತಿಗೂ ಒಂದು ಮೇಳದಲ್ಲಿ ಒಬ್ಬರು ಗಾಣಿಗೆ ಇರ್ಲೇಬೇಕಂತ ಇದೆ. ಹಾಗೆ ಬಂದ ಖೇತ್ರ ಮಾತ್ರಲ್ಲ ಈ ಕತೆ ಬರ್ತದೆ. ಇದು ನೀಲರತಿ ಅದೆಲ್ಲ ಬರ್ತದೆ, ಎಲ್ಲ ಕತೆ ಬರ್ತದೆ. ಆಗಲಿ ಸರ್, ಭಾಳ ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಾನು ಇಂದು ಬಂದದ್ದು ಬಾರಾಳಿ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ದೇವಸ್ಥಾನದ ವಿಡಿಯೋವನ್ನು ತೋರಿಸಿದೆ, ದೇವರ ಪೂಜೆಯನ್ನು ತೋರಿಸಿದೆ. ಅದೇ ರೀತಿ ಹಿರಿಯ ಅರ್ಚಕರು, ಕಿರಿಯ ಅರ್ಚಕರು ಇರುವರು ಸೇರಿ ದೇವಸ್ಥಾನದ ಇತಿಹಾಸವನ್ನು ತಿಳಿಸಿದರು. ಅಂದರೆ ಭಕ್ತಾದಿಗಳು ಬರುವ ಸಮಯವನ್ನು ಕೂಡ ತಿಳಿಸಿದ್ದಾರೆ. ನಿಮಗೆಲ್ಲರಿಗೂ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದಂಥ ವಿಡಿಯೋ ಇದಾಗಿತ್ತು ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಶಾನ್ಭಾಗ್ ಬಾರ್ಕೂರ್. ನಮಸ್ಕಾರ.